ಮಾನವ ಜನುಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರೊಂದು ಮಾತನ್ನು ಹೇಳಿದ್ದಾರೆ. ಭಗವಂತ ನಮಗೆ ಕಣ್ಣು ಕೈ ಕಾಲ್ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಹುಚ್ಚಾರಾಗುವರೆ. ಭಗವಂತ ನಮಗೆ ಎಷ್ಟು ಸುಂದರವಾಗಿರತಕ್ಕಂತಹ ಶರೀರವನ್ನು ಕೊಟ್ಟಿದ್ದಾನೆ. ಯಾಕೆ? ಇದು ಸಾಧನ ಶರೀರ. ನಿನ್ನ ಉದ್ಧಾರವನ್ನು ನೀನು ಮಾಡ್ಕೋ, ಇನ್ಯಾರೋ ಮಾಡ್ತಾರೆ ಅಂತ ಕಾಯಬೇಡ. ಅವರವರ ಉದ್ಧಾರವನ್ನು ಅವರವರೇ ಮಾಡ್ಕೋಬೇಕು. ಆ ಉದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಏನು ವ್ಯವಸ್ಥೆ ಬೇಕೋ ಭಗವಂತ ಎಲ್ಲರಿಗೂ ಅದನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಹೇಗೆ ಉಪಯೋಗ ಮಾಡಿಕೊಳ್ಬೇಕು, ಹೇಗೆ ಉಪಯೋಗ ಮಾಡಿಕೊಳ್ತಾ ಇದ್ದೇವೆ ಅನ್ನೋದರಲ್ಲಿದೆ. ಭಗವಂತ ನಮಗೆ ಸರ್ವಾಂಗ ಸುಂದರವಾಗಿರತಕ್ಕಂತಹ ಈ ಶರೀರವನ್ನು ಕೊಟ್ಟಿದ್ದಾನೆ. ಗಾಡಿ ಮುಂದೆ ಸಾಗಬೇಕು ಅಂತಿದ್ರೆ ಅವಕ್ಕೆ ಆ ದೇಹಕ್ಕೆ ಏನೇನು ಕೊಡಬೇಕು ಅದನ್ನೆಲ್ಲ ಕೊಡಬೇಕು. ದೇಹವನ್ನು ನಾನೇನೋ ದೊಡ್ಡ ಸಾಧನೆ ಮಾಡಬೇಕು ಅಂತ ಉಪವಾಸ ಮಾಡ್ತೇನೆ ಅಂತ ದೇಹವನ್ನು ಉಪವಾಸದಲ್ಲಿ ಕೆಡವಿದರೆ ಆ ದೇಹ ಬಿದ್ದು ಹೋಗುತ್ತೆ, ಯಾವ ಸಾಧನೆಯೂ ಆಗೋದಿಲ್ಲ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ, ಸಾಧನ ಶರೀರವಾಗಿ ಉಳಿಬೇಕು ಅಂತಿದ್ರೆ, ಸಾಧನೆಗೆ ಅನುಕೂಲವಾಗಬೇಕು ಅಂತಿದ್ರೆ ಏನು ಕೊಡಬೇಕೋ ಅಷ್ಟನ್ನು ಕೊಡಲೇಬೇಕು. ಆದರೆ ಅಷ್ಟನ್ನೇ ಕೊಡಬೇಕು. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಆಗಲೂ ಅದು ಸಾಧನ ಶರೀರವಾಗಿ ಉಳಿಯೋದಿಲ್ಲ. ಕೊಡದೆ ಉಪವಾಸ ಕೆಡವಿದ್ರೂ ಸಾಧನೆಗೆ ಅನುಕೂಲವಾಗೋದಿಲ್ಲ. ಎಷ್ಟು ಕೊಡಬೇಕೋ ಅದಕ್ಕಿಂತ ಜಾಸ್ತಿ ಕೊಟ್ಟರೂ ಕೂಡ ಸಾಧನೆಗೆ ಅನುಕೂಲ ಇಲ್ಲದೆ ಆ ದೇಹ ಕೆಟ್ಟು ಹೋಗುತ್ತೆ. ಕೊಟ್ಟ ಶರೀರವನ್ನು ಸಾಧನೆಗೋಸ್ಕರ, ಅವನ ಉದ್ಧಾರಕ್ಕೋಸ್ಕರ ಬಳಸಿಕೊಂಡವನೇ ಅವನೊಬ್ಬ ಜ್ಞಾನಿ. ಅಂತಹ ಸಾಧನೆ ಅದು ಯಾವತ್ತು ನಡೆಯಬೇಕು? ಎಲ್ಲ ಮುಗಿದ ಮೇಲೆ ರಿಟೈರ್ಡ್ ಲೈಫಲ್ಲಿ ಪ್ರಾರಂಭ ಮಾಡ್ತೇನೆ ಅಂತ ಇಟ್ಕೊಂಡ್ರೆ ಉಪಯೋಗ ಇಲ್ಲ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ ಪ್ರಹ್ಲಾದರಾಯರು ಹೇಳಿದಂತೆ ಎಳವೆಯಿಂದಲೇ ಪ್ರಾರಂಭ ಮಾಡಬೇಕು. ಶರೀರ ಸಾಧನೆ ಅನ್ನುವಂತಹದ್ದು ಅದು ಕಷ್ಟ ಸಾಧ್ಯವಾಗಿರುವಂತಹದ್ದು. ಅದಕ್ಕೆ ಅದನ್ನು ಸಾಧನೆ ಅಂತ ಹೇಳೋದು. ಹಾಗೆ ಶರೀರವನ್ನು ಸಾಧನೆಗೆ ಒಗ್ಗಿಸಿಕೊಳ್ಬೇಕು ಅಂತಿದ್ರೆ ಗಿಡವಾಗಿರುವಾಗಲೇ ಅದನ್ನು ಒಗ್ಗಿಸಬೇಕಲ್ಲದೆ ಮರವಾದ ಮೇಲೆ ಅದನ್ನು ಒಗ್ಗಿಸ್ತೇನೆ ಅಂತಂದರೆ ಅದು ಮುರಿದು ಹೋಗುತ್ತಷ್ಟೆ. ಅಂತಹ ಆ ಸಾಧನೆ ಇಳವೆಯಲ್ಲಿಯೇ ನಾವು ಪ್ರಾರಂಭ ಮಾಡಿದೆವು ಅಂತಂದರೆ ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಬಾಳಬೇಕು. ಹಿರಿಯರು ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು ಅಂತಿದ್ದರೆ ಅವರ ಬದುಕೇ ಮಾರ್ಗದರ್ಶನವಾಗಬೇಕು, ಬರೀದೇ ಉಪದೇಶಗಳಲ್ಲ. ಮಗುವಿಗೆ ಹೇಳೋದು, ಮಗು ದೇವಸ್ಥಾನಕ್ಕೆ ಹೋಗು, ಪ್ರದಕ್ಷಿಣೆ ನಮಸ್ಕಾರ ಬಾ, ತೀರ್ಥ ಪ್ರಸಾದ ತಕೋ, ನಮಸ್ಕಾರ ಮಾಡು. ಮಗು ಮಾಡೋದೇ ಇಲ್ಲ. ಮಗುವಿಗೆ ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ತಾನು ತಾಯಿ ತಂದೆ ಗುಡಿಗೆ ಹೋಗ್ತಾರೆ, ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾರೆ, ತೀರ್ಥ ಪ್ರಸಾದ ಸ್ವೀಕಾರ ಮಾಡ್ತಾರೆ, ಉಪದೇಶ ಕೇಳ್ತಾರೆ ಎಂತಂದರೆ ಮಗು ತಾನೂ ಅದನ್ನು ಹಿರಿಯರ ಒತ್ತಾಯ ಇಲ್ಲದೇನೆ ಅನುಸರಣೆ ಮಾಡುತ್ತೆ. ಹಾಗೆ ನಮ್ಮ ಬದುಕು ನಮ್ಮ ಮುಂದಿನ ತಲೆಮಾರಿಗೆ ಅದು ಹಾಗೆ ಮಾರ್ಗದರ್ಶನವಾಗಬೇಕು, ಅಲ್ಲದೆ ಬರಿದೇ ಮಾತಲ್ಲ. ಆ ರೀತಿಯಲ್ಲಿ ನಾವು ಬದುಕಬೇಕು.
ಆ ರೀತಿ ನಾವೂ ಬದುಕಿ ನಮ್ಮ ಮುಂದಿನ ತಲೆಮಾರನ್ನು ಬದುಕಿಸುವ ಪ್ರವೃತ್ತಿ ಅದು ನಮ್ಮದ್ದಾಗಬೇಕು. ಅದಕ್ಕೋಸ್ಕರ ಆಡಿದಂತೆ ನಡೆಯೋದು, ನಾವು ನಡೆದು ಮತ್ತೊಬ್ಬರಿಗೆ ಆಡೋದು ಅದು ಬೇಕು. ಹಾಗಿದ್ದಾಗ ಮಾತ್ರ ವ್ಯಕ್ತಿಯ ಮಾತಿಗೆ ಬೆಲೆ ಬರುತ್ತೆ. ಅಂತಹ ಉತ್ತಮವಾಗಿರತಕ್ಕಂತಹ ಸಂದೇಶಗಳನ್ನು ಶ್ರೀಗಳವರು ಬರಿದೆ ಪ್ರವಚನದ ಮೂಲಕ ಮಾತ್ರ ಅಲ್ಲ, ಇಂಥ ಉದಾತ್ತವಾಗಿರತಕ್ಕಂತಹ ಸಮಾಜೋಪಯೋಗಿಯಾಗಿರತಕ್ಕಂತಹ ಚಿಂತನೆಗಳನ್ನು ಸಮಾಜಕ್ಕೆ ರಂಗದ ಮೂಲಕವೂ ಕೂಡ ನೀಡ್ತಾ ಇದ್ದಾರೆ. ಕೆಲವೊಮ್ಮೆ ಉಪದೇಶ ಮಾಡುವಾಗ ಮನಸ್ಸು ಎಲ್ಲೋ ಒಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಆಯಿತು ಅಂತಂದರೆ ಒಂದಕ್ಕೊಂದು ಲಿಂಕ್ ಎಂದು ಗೊತ್ತಾಗೋದಿಲ್ಲ. ಆದರೆ ಈ ದೃಶ್ಯ ಮಾಧ್ಯಮ ಹಾಗಲ್ಲ. ಹೇಳುವ ತತ್ವಗಳನ್ನು, ಅದರ ಒಳಿತು ಕೆಡುಕುಗಳನ್ನು ಬರೆದೇ ಉಪದೇಶದ ಮೂಲಕ ಹೇಳುವ ಬದಲು ರಂಗದ ಮೇಲೆ ಅಭಿನಯದ ಮೂಲಕ ತೋರಿಸಿದಾಗ ಅದು ಹೆಚ್ಚು ಹೃದಯವನ್ನು ಮುಟ್ಟತ್ತೆ. ಅಂತಹ ರಂಗಪ್ರಯೋಗದ ಮೂಲಕವೂ ಕೂಡ ಸಮಾಜವನ್ನು ತಿದ್ದುವ ಕೆಲಸವನ್ನು ಶ್ರೀಗಳವರು ಮಾಡ್ತಾ ಇದ್ದಾರೆ. ಅಂತಹ ಶ್ರೀಗಳು ಈ ದಿನ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿಯೂ ಕೂಡ ಇಲ್ಲಿ ಬಂದು ಸಂತ ಸಂದೇಶ ಮಾಲಾದ ಶೀರ್ಷಿಕೆ ಅಡಿಯಲ್ಲಿ ಉತ್ತಮವಾಗಿರತಕ್ಕಂಥ ಸಂದೇಶಗಳನ್ನು ನೀಡಿದ್ದಾರೆ. ಅವರ ಈ ಸ್ನೇಹ, ಈ ಬಾಂಧವ್ಯ ನಮ್ಮೊಂದಿಗೆ ಇದೇ ರೀತಿ ಇನ್ನಷ್ಟು ಹೆಚ್ಚು ಮುಂದೆ ಬೆಳೆಯುವಂತಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೃಷ್ಣಾನುಗ್ರಹವನ್ನು ಪ್ರಾರ್ಥಿಸಿ ಮಾತನ್ನು